ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೋ, ಮುರ್ದೋಗಿತ್ತು, ಆಮೇಲೆ ಅದೇ ಜಾಯ್ನ್ ಆಗೋಯ್ತು ಅಲ್ವಾ? ಮುರ್ದೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡ್ದೆ, ಬಟ್ ಅಲ್ಲಿ ನನ್ ಗೊತ್ತು ಇದೆಲ್ಲ. ಹಾ ಹೇಳು ಮಾಯಾ, ಇದನ್ನೆಲ್ಲ ಅಂಬಿಕನ್ ದೆವ್ವನೇ ಮಾಡಿದ್ದು ಅಂತ ಹೇಳು. ಸಾರಿ ಶರತ್, ನಾನೇ ಮಿಸ್ ಆಗಿ ಅಸ್ಯೂಮ್ ಮಾಡ್ಕೊಂಡೆ ಅನ್ಸತ್ತೆ. ನಮ್ಮ ಮನೆ ಸಿಚುವೇಶನ್ ಸರಿ ಇಲ್ವಾ? ನಮ್ಮ ಮನೆ ಸಿಚುವೇಶನ್ ಯಾವಾಗ ಸರಿ ಇರುತ್ತೆ ಅಂತ? ತರುಣ, ಕೂಲ್ ಡೌನ್. ಒಳ್ಳೆ ಬಾಲ ಸುಟ್ಟು ಬೇಕಿಂತಲೇ ಯಾಕೆ ಓಡಾಡ್ತೀಯ? ಬಾರೋ ಇಲ್ಲಿ, ಬಾಯ್ ನೋಡು, ಬಾಲ ಸುಟ್ಕೊಳ್ಳೋ ಮುಂಚೆ ಯೋಚನೆ ಮಾಡಬೇಕಾಗಿತ್ತಾನೆ. ಪ್ಲೀಸ್ ಶಟ್ ಅಪ್. ಅಲ್ವೋ, ನೀನು ಈ ಥರ ಅರ್ಜೆಂಟ್ ಮಾಡಿದ್ರೆ ಹೇಗೋ? ಇಷ್ಟು ಬೇಗ ಹೋಗಿ ಶಾನ್ವಿ ಹತ್ರ ಮದುವೆ ವಿಷಯ ಮಾತಾಡೋ ಅಗತ್ಯ ಐತಾ? ನೀನು ಹೀಗೆ ಅಂತ ಅವ್ಳಿಗೆ ಏನಾದ್ರು ಗೊತ್ತಾದ್ರೆ? ಸುಮ್ಮನಿರಿ ಡ್ಯಾಡ್, ನಿಮ್ಗೇನು ಗೊತ್ತಾಗತ್ತೆ? ಅಷ್ಟು ನೀವು ಏನು ಮಾಡಿದ್ದೀರಾ ಅಂತ ನನ್ನ ಜೊತೆ ಹೇಗೆ ಮಾತಾಡ್ತಿದ್ದೀರಾ? ಯೂಸ್ಲೆಸ್. ಇಲ್ಲೋ ತರುಣ, ಶಾನ್ವಿ ಒಳ್ಳೆ ಹುಡುಗಿ. ಅವಳು ನಿಜವಾಗ್ಲೂ ನಿನ್ನನ್ನು ಪ್ರೀತಿ ಮಾಡ್ತಿರ್ತಾಳೆ. ಒಂದು ವೇಳೆ ಅವಳಿಗೇನಾದರೂ ನೀನು ಅವಳನ್ನ ದಾಳವಾಗಿ ಬಳಸ್ಕೋತಿದ್ಯಾ ಅಂತ ಗೊತ್ತಾದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನೋಡು, ಇದನ್ನೆಲ್ಲ ಬಿಟ್ಬಿಡು. ಅವಳು ತುಂಬ ಒಳ್ಳೆ ಹುಡುಗಿ. ನೀನು ಒಳ್ಳೆಯವನಾಗಿ ಅವಳ ಜೊತೆ ಮದುವೆಯಾಗಿ ಖುಷಿಯಾಗಿರು. ಅಂತ ಹುಡುಗಿ ನೀನು ಹೆಂಡತಿಯಾಗಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಸುಮ್ಮನಿರಿ ಅಂದೆ ತಾನೆ. ಅವ್ರು ಮಾಡಿರೋ ಅವಮಾನ ಏನು ಕಮ್ಮಿನ ಮರ್ಕೊಡಕ್ಕೆ? ಯಾರು ಮರ್ತರೂ ನಾನು ಮರೆಯಲ್ಲ. ಅಷ್ಟು ನೀವು ಇದೆಲ್ಲದರಲ್ಲೂ ಇಂಟರ್ಫಿಯರ್ ಆಗದೆ ಇದ್ರೆ ಒಳ್ಳೇದು. ಪ್ರತಿ ಸಲನೂ ನನ್ನ ದಾರಿಗೆ ಇವಳೆ ಅಡ್ಡ ಬರ್ತಿದ್ದಾಳಲ್ಲ. ಆ ದುರ್ಗ ಒಂದು ಸಲ ನನ್ನ ಹತ್ರ ಸರಿಯಾಗಿ ಸಿಕ್ಕಾಕೊಂಡ್ರೆ ಸಾಕು, ದಾರಿಗೆ ತರ್ತೀನಿ. ಮೇಡಮ್, ಕತ್ತು ಕಡಿಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಕುರಿನೇ ಕಟ್ಕೊಂಡು ಹುಡ್ಕೊಂಡು ಬಂತು. ಬಾಮ್ಮ ದುರ್ಗ, ಯಾಕಮ್ಮ ಒಂಥರ ಇದೆಯಾ? ಮೇಡಮ್, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಹೇಳಮ್ಮ. ಅದು ಮೇಡಮ್, ಈ ವಿಷಯನ ನಾನು ಬಾಸ್ ಹತ್ರ ಮಾತಾಡಬೇಕು ಅಂದ್ಕೊಂಡೆ. ಆದರೆ ಈಗಾಗಲೇ ಅವ್ರು ತುಂಬ ನೊಂದ್ಕೊಂಡಿದ್ದಾರೆ. ಈ ವಿಷಯನ ಅವ್ರಿಗೆ ಹೇಳಿದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನಿಮ್ಮ ಹತ್ರ ಹೇಳಿದ್ರೆ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಬಂದೆ ಮೇಡಮ್. ನೀನು ಇಷ್ಟು ಕಳ್ಕಳಿಯಿಂದ ಹೇಳ್ತಿದ್ಯಾ ಅಂದಮೇಲೆ ಅದು ಎಂಥದೇ ಸಮಸ್ಯೆ ಆಗಿದ್ರು ನಾನು ಅದಕ್ಕೆ ಪರಿಹಾರ ಹುಡುಕ್ತೀನಿ. ಅದೇನು ವಿಷಯ ಅಂತ ಹೇಳಮ್ಮ. ಶರತ್ನ ಪಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಲಿಮಿಟ್ಸ್. ನಾನು ಏನ್ ಸಾಧಿಸೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಕಸ್ಮಾತ್ ಸಿಚುವೇಶನ್ ಆ ತರ ಬಂದ್ರೆ ಹಿತನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಛೇ, ಈ ಮಾಯಿಂಗ್ ಎಷ್ಟು ಸಲ ಹೇಳಿದ್ರು ಬುದ್ಧಿ ಅನ್ನೋದೇ ಬರಲ್ಲ ಅವಳಿಗೆ. ನಮ್ಮ ಅಂಬಿಕನ್ ಕ್ಲೋಸ್ ಫ್ರೆಂಡು ಅಂತ ಈ ಮನೆ ಮಗಳ ತರ ನೋಡ್ಕೊಂಡಿದ್ದಕ್ಕೆ ಒಂದ್ ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ ಅವಳಿಗೆ. ಛೇ, ದುರ್ಗಾ, ನಿನ್ನ ಹಿಂದೆ ಏನೋ ರಹಸ್ಯ ಇದೆ ಅಂತ ನನಗೆ ಗೊತ್ತು. ಇವತ್ತು ನಿನ್ನ ವಶೀಕರಣ ಮಾಡಿ ಅದನ್ನ ತಿಳ್ಕೊಂಡೇ ತಿಳ್ಕೊತೀನಿ. ಮೇಡಮ್, ಮೇಡಮ್ ಏನಾಯ್ತು? ಏನಿಲ್ಲ ದುರ್ಗಾ, ಯಾಕೋ ಇದ್ದಕ್ಕಿದ್ದಾಗೆ ತಲೆ ಸುತ್ತದಾಗಾಯ್ತು ಅಷ್ಟೇ. ಇಟ್ಸ್ ಓಕೆ. ಅಯ್ಯೋ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ದುರ್ಗಾ, ಬನ್ನಿ ಮೇಡಮ್. ಇಟ್ಸ್ ಓಕೆ ಮಾ. ಒಂದೊಂದ್ಸಲ ಹೀಗೆ ತಲೆ ಸುತ್ತ ಅಷ್ಟೇ, ಬಟ್ ನೌ ಐ ಆಮ್ ಆಲ್ ರೈಟ್. ನನ್ನ ಶಕ್ತಿ ದುರ್ಗನ್ ಮೇಲೆ ಯಾಕೆ ಕೆಲಸ ಮಾಡ್ತಿಲ್ಲ?
ಇವಾಗ ಹೇಗಿದೆ? ಜ್ಯೂಸ್ ಏನಾದರೂ ಮಾಡಿಕೊಡ್ಲಾ? ಬೇಡಮ್ಮ, ಅದೆಲ್ಲ ಏನು ಬೇಡ. ನೀರು ಕೊಡದ್ನಲ್ಲ, ಸ್ವಲ್ಪ ಪರವಾಗಿಲ್ಲ. ನೀನು ಅದೇನೋ ಹೇಳ್ತಾ ಇದ್ದೆ. ಪರವಾಗಿಲ್ಲ ಮೇಡಮ್, ನೀವಿವಾಗ ಸುಧಾರಿಸ್ಕೊಳ್ಳಿ. ನಾನು ಇನ್ನೊಂದ್ಸಲ ಮಾತಾಡ್ತೀನಿ. ಇಟ್ಸ್ ಓಕೆ ದುರ್ಗಾ, ಅದೇನು ವಿಷಯ ಅಂತ ಹೇಳು. ಮೇಡಮ್, ಅದು ಮಾಯಾ ಮಾಡಿರೋದು ಒಂದೆರಡಲ್ಲ ಮೇಡಮ್. ಅವ್ರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಇಡೀ ದಿನ ಆಗುತ್ತೆ. ನಾನು ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳೋಕ್ಕಾಗಿಲ್ಲ. ಮಾಯಾ ಅವರಿಂದ ಈ ಮನೆ ಶಾಂತಿನೇ ಹಾಳಾಗ್ತಿದೆ ಮೇಡಮ್. ನಿಜ ದುರ್ಗಾ, ನೀ ಹೇಳ್ತಾ ಇರೋದು ಸತ್ಯ. ನೀನು ಈ ವಿಷಯವಾಗಿ ತಲೆ ಕೆಡಿಸ್ಕೋಬೇಡಮ್ಮ. ಈ ವಿಷಯವಾಗಿ ನಾನು ಮಾಯನ ಹತ್ರ ಮಾತಾಡ್ತೀನಿ. ಆದರೆ ನೀವು ಬರೀ ಮಾಯಾವ್ರ ಹತ್ರ ಮಾತಾಡಿದ್ರೆ ಸಾಕಾಗಲ್ಲ. ಈ ವಿಷಯನ ನೀವು ಇಡೀ ಮನೆಯವ್ರ ಹತ್ರ ಮಾತಾಡಬೇಕು. ಬಾಸ್ ಮತ್ತೆ ಪುಟ್ ಮೇಡಮ್ಗೂ ಈ ವಿಷಯ ಗೊತ್ತಾಗಬೇಕು. ಯಾಕಂದ್ರೆ ಅವ್ರಿಗೆಲ್ಲ ತಿಳ್ಕೊಳ್ಳೋ ಹಕ್ಕಿದೆ ಮೇಡಮ್. ಬೇಡ ದುರ್ಗಾ. ಬೇಡವಾ? ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ, ಮಾಯನ್ಗೆ ಕೃತಜ್ಞತೆ ಇಲ್ಲದೆ ಇರ್ಬೋದು, ಆದರೆ ಅವಳು ಅಂಬಿಕನ್ ಕ್ಲೋಸ್ ಫ್ರೆಂಡ್. ಅಂಬಿಕಾ ಅಂತೂ ಮಾಯಿನ ತುಂಬ ಹಚ್ಕೊಂಡಿದ್ಲು. ಇನ್ಫ್ಯಾಕ್ಟ್ ನಮ್ಮ ಶರತ್ಗೆ ಮಾಯಿನ ಜೊತೆನೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ನಿನಗೆ ಗೊತ್ತಲ್ಲ ದುರ್ಗಾ, ಮಾಯಾ ಆಡೋ ರೀತಿ, ಅವಳು ನಡ್ಕೊಳ್ಳೋ ರೀತಿ ಎಲ್ಲ ತಪ್ಪು. ಆದ್ರೆ ಏನ್ ಮಾಡಕ್ಕಾಗತ್ತೆ? ಅಂಬಿಕಂಗೂ ನಮಗೂ ಇರೋ ಒಂದೇ ಒಂದು ಕೊನೆ ಕೊಂಡಿ ಅಂದ್ರೆ ಈ ಮಾಯಾ. ಒಂದು ವೇಳೆ ಏನಾದ್ರೂ ನಮ್ಮ ಅಂಬಿಕಾ ಈ ಮನೇಲಿ ಇದ್ದಿದ್ರೆ ಇಂಥ ವಿಚಾರಕ್ಕೆಲ್ಲ ಮನಸ್ತಾಪ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಅವಳು ಯಾವಾಗ್ಲೂ ಮಾಯಿನ ಪರನೇ ನಿಲ್ಲವಳು. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ಮಾಯಾ ವಿರುದ್ಧ ಅಂಬಿಕಾ ಅವರೇ ಎಲ್ರಿಗಿಂತ ಜಾಸ್ತಿ ಹೋರಾಡ್ತಿರೋದು. ಅವರಿಗೆ ಮಾಯಾ ನಿಜವಾದ ರೂಪ ಏನು ಅಂತ ಗೊತ್ತು. ಆದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೆ. ಇದನ್ನೆಲ್ಲ ನಿಮ್ಮ ಹತ್ರ ನಾನು ಹೇಗೆ ಹೇಳಿ? ದುರ್ಗಾ, ಈ ವಿಷಯವಾಗಿ ನೀನು ಜಾಸ್ತಿ ಯೋಚನೆ ಮಾಡಬೇಡ. ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಈ ವಿಷಯನ ಮನೆಯವ್ರ ಹತ್ರ ಹೇಳ್ಬೇಡ ಪ್ಲೀಸ್. ಆದರೆ ಮೇಡಮ್, ಅರ್ಥ ಮಾಡ್ಕೊಮ ದುರ್ಗಾ. ನೀನೇನಾದ್ರೂ ಈ ವಿಷಯನ ಮನೆಯವ್ರ ಹತ್ರ ಎಲ್ಲ ಹೇಳಿದ್ರೆ ಸುಮ್ಮನೆ ಅವ್ರ ಮನಸ್ಸು ಕೆಡುತ್ತೆ. ಹಾಗಾಗೋದು ಬೇಡ ಅಂತ ನನ್ನ ಕಾಳಜಿ. ಪ್ಲೀಸ್. ಥ್ಯಾಂಕ್ ಯು. ಈ ದುರ್ಗನ ಮೇಲೆ ನನ್ನ ಶಕ್ತಿ ಯಾಕೆ ಕೆಲಸ ಮಾಡ್ತಿಲ್ಲ? ಎಷ್ಟು ಚಿಕ್ಕ ವಿಷಯದಲ್ಲಿ ನಾನು ಸೋತ್ಬಿಟ್ನಾ? ಛೇ, ಇವಳು ಯಾಕೆ ನನ್ನ ಶಕ್ತಿಗೆ ನಿಲುಕ್ತಾ ಇಲ್ಲ?